ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ಮುಂದುವರೆದ ಭಾಗವಾಗಿ ಅಂದರೆ ಯುಗಾದಿಯ ಒಂದು ಪಂಚಾಂಗ ಶ್ರವಣದ ಮುಂದುವರೆದ ಭಾಗವಾಗಿ ಇವತ್ತು ನಾವು ಕರ್ಕಾಟಕ ರಾಶಿಯವರಿಂದ ಶುರು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಈ ವರ್ಷ ಹೇಗಿರುತ್ತೆ ಅಂದರೆ 2026ರಿಂದ 2027ರವರೆಗೂ ಕರ್ಕಾಟಕ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಈ ರಾಶಿಯವರು ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ಆಶ್ಲೇಷ ನಕ್ಷತ್ರದ ಎಲ್ಲ 4 ಪಾದಗಳನ್ನು ಒಳಗೊಂಡಿರ್ತಾರೆ. ಸದಾ ಬೇರೆಯವರ ಒಳಿತನ್ನೇ ಬಯಸುವಂತಹ, ತಾಯಿಯಂತಹ ಪ್ರೀತಿಯನ್ನು ಹೊಂದಿರುವಂತಹ ಚಂದ್ರ ಇವರ ರಾಶಿಯಾಧಿಪತಿಯಾಗಿರ್ತಾನೆ. ಮೊದಲನೇದಾಗಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂತಹ ಕರ್ಕಾಟಕ ರಾಶಿಯವರ ಒಂದು ಇದು ಹೇಗಿದೆ, ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನೋಡೋದಾದರೆ ಅವರಿಗೆ ಗುರುದಶೆ ನಡೀತಾ ಇದೆ. ಗುರುದಶೆ ನಡೀತಾ ಇರುವುದರಿಂದ ಈ ವರ್ಷ ಆಧ್ಯಾತ್ಮಿಕ ಒಲವು ಹೆಚ್ಚಾಗಲಿದೆ ಅವರಲ್ಲಿ ಮತ್ತು ದೈವ ಭಕ್ತಿ ಕೂಡ ವಿಪರೀತವಾಗುತ್ತೆ ಈ ವರ್ಷ ನಿಮ್ಮಲ್ಲಿ. ಸಮಾಜದಲ್ಲಿ ನಿಮ್ಮ ಜ್ಞಾನಕ್ಕೆ ವಿಶೇಷವಾದ ಒಂದು ಮನ್ನಣೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಈಗ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು, ಅವರಿಗೆ ಈಗ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ. ಸೊ ಇಲ್ಲಿ ಬಹಳ ಶಿಸ್ತನ್ನು ಕಾಪಾಡ್ಕೋಬೇಕಾಗುತ್ತೆ ನೀವು. ಯಾಕಂದರೆ ಶನಿ ಯಾವತ್ತಿಗೂ ಒಂದು ಶಿಸ್ತನ್ನು ಕಲಿಸ್ತಾನೆ ನಮಗೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತೀವಿ. ಈ ವರ್ಷ ಪ್ರತಿಯೊಂದು ಕೆಲಸದಲ್ಲೂ ಸ್ವಲ್ಪ ವಿಳಂಬವಾಗುತ್ತೆ ನಿಮಗೆ. ಜೊತೆಗೆ ಅದು ಎಷ್ಟೇ ವಿಳಂಬವಾದರೂ ಕೊನೆಯಲ್ಲಿ ಈ ಶನಿ ಭಗವಾನ್ ಹಾಗೆಲ್ಲ ಮೋಸ ಮಾಡೋಲ್ಲ. ಅವನು ನಮಗೆ ಪಾಠ ಕಲಿಸ್ತಾನೆ. ಪಾಠ ಕಲಿಸಿದ ಮೇಲೆ ಅದರಿಂದ ಸಿಕ್ಕುವಂತಹ ಆ ನೀತಿ ನಮಗೆ ಬಿಟ್ಟು ಹೋಗ್ತಾನೆ. ಹಾಗೆಯೇ ಫಲವನ್ನು ನಮಗೆ ಖಂಡಿತವಾಗ್ಲೂ ಕೊಡ್ತಾನೆ. ಆದರೆ ಅದನ್ನು ಹೇಗೆ ನಾವು ಪಡ್ಕೋಬೇಕು ಅನ್ನೋದನ್ನು ಸಹ ಅವನು ಕಲಿಸ್ಕೊಡ್ತಾನೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಆ ಫಲ ಸ್ವಲ್ಪ ಕಠಿಣ ಪರಿಶ್ರಮದಿಂದ ಸಿಗುವಂಥದ್ದಾಗಿರುತ್ತೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಯೋಜನೆಗಳು ಏನಾದರೂ ಇದ್ದರೆ ಅವು ಸಹ ಕೈಗೂಡುತ್ತವೆ ಈ ವರ್ಷ. ಈಗ ಆಶ್ಲೇಷ ನಕ್ಷತ್ರದವರಿಗೆ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಬುಧನ ದಶೆ ನಡೀತಾ ಇದೆ. ಇವರು ಬಹಳ ಸೂಕ್ಷ್ಮ ಜೀವಿಗಳು. ಯಾಕಂದರೆ ಆಶ್ಲೇಷ ನಕ್ಷತ್ರದವರಿಗೆ ಅವರು ಒಂಥರ ಜಾಸ್ತಿ ಸೂಕ್ಷ್ಮ ಸಂವೇದನೆಯನ್ನು ಉಳ್ಳಂತಹ ಜನರಾಗಿರ್ತಾರೆ. ಈ ವರ್ಷ ನಿಮ್ಮ ಮಾತು ಮತ್ತು ಸಂವಹನೆಯ ಕಲೆ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ಯಾರನ್ನು ಅತಿಯಾಗಿ ನಂಬಬೇಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಮಾತಿನ ಕಲೆ ಜೊತೆಗೆ ನೀವು ಸಂವಹನೆ ಮಾಡುವಂಥದ್ದು ಅಂದರೆ ಕಮ್ಯುನಿಕೇಷನ್ ಮಾಡುವಂಥದ್ದು ಬಹಳ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ನೀವು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಅದು ನಿಮಗೆ ಬಹಳಷ್ಟು ಕೈ ಹಿಡಿಯುತ್ತೆ ಈ ವರ್ಷ. ಆದರೆ ಯಾರತ್ರ ಏನು ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಅತಿಯಾಗಿ ಯಾರನ್ನಾದರೂ ನಂಬಿದರೆ ಅವರು ನಿಮಗೆ ಬೆನ್ನಿಗಲ್ಲ ಎದುರಿಗೆ ಚೂರಿ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಿದೆ ಈ ವರ್ಷ. ಹಾಗಾಗಿ ದಯಮಾಡಿ ಯಾರನ್ನು ಅತಿಯಾಗಿ ನಂಬಬೇಡಿ. ಅಲ್ಲ, ನಿಮಗೆ ಪರಿಚಯದವರೇ ಇದನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅತಿಯಾಗಿ ಯಾರನ್ನು ನಂಬಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಬೇರೆಯವರ ಮೇಲೆ ಅಲ್ಲ. ಮುಂದುವರೆದು ಈ ವರ್ಷ ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಅನ್ನೋದನ್ನು ನೋಡೋಣ. ಇದು ಇನ್ ಜನರಲ್, ಈ ನಕ್ಷತ್ರದವರಿಗೆ ಅಂತ ಹೇಳ್ತಾ ಇಲ್ಲ ನಾನು. ಇದು ಇನ್ ಜನರಲ್ ಎಲ್ಲ ಕರ್ಕಾಟಕ ರಾಶಿಯವರಿಗೂ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನವಮ ಶನಿಯ ಒಂದು ಪ್ರಭಾವವನ್ನು ನಾವು ನೋಡಬಹುದು. ಹಾಗಾಗಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತವೆ. ಏಕಾಏಕಿ ನಿಮಗೆ ಏನೋ ಹೂಡಿಕೆ ಮಾಡಿರೋದ್ರಲ್ಲಾಗಲಿ ಅಥವಾ ಏನೋ ಒಂದಿಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳೋಲ್ಲ. ಆದರೆ ನೀವು ಪಟ್ಟಂತಹ ಸಣ್ಣ ಸಣ್ಣ ಶ್ರಮಕ್ಕೂ ಹಂತ ಹಂತವಾಗಿ ನೀವು ಫಲವನ್ನು ನಿರೀಕ್ಷಿಸಬಹುದು ಈ ಬಾರಿ.
ಯಾಕಂದರೆ ಸಣ್ಣ ಕೆಲಸಕ್ಕೂ ದೈವ ಬಲ ನಿಮ್ಮ ಜೊತೆಗಿದೆ. ಹಾಗಾಗಿ ಹೆದರುವ ಒಂದು ವಿಷಯ ಇಲ್ಲ. ಕಠಿಣ ಪರಿಶ್ರಮ ಮತ್ತೆ ಮುಖ್ಯವಾಗುತ್ತೆ ನಿಮಗೆ ಈ ವರ್ಷ. ನವಮ ಶನಿ ಇರುವುದರಿಂದ ನಿಮಗೆ ಅಂದರೆ 9ನೇ ಮನೆ ಭಾಗ್ಯದ ಮನೆಯಾಗಿರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಧಾರ್ಮಿಕ ಕಾರ್ಯಗಳಾಗಲಿ ಅಥವಾ ಆಧ್ಯಾತ್ಮಿಕ ಚಿಂತನೆಗಳನ್ನಾಗಲಿ ನೀವು ಮಾಡ್ತೀರಾ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಏಕಾಏಕಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತಲೂ ನಾನು ಹೇಳೋಲ್ಲ. ಹಂತ ಹಂತವಾಗಿ ಇದು ನಡ್ಕೊಂಡು ಹೋಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ. ಅದರ ಜೊತೆಗೆ ನಿಮಗೆ ನೀವು ಮಾಡುವಂತಹ ಪ್ರತಿ ಸಣ್ಣ ಪುಟ್ಟ ಕೆಲಸದಲ್ಲೂ ಆ ಭಗವಂತನ ಒಂದು ದಯೆ ಇದೆ. ಜೊತೆಗೆ ದೈವ ಬಲ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೂ ಅಲ್ಲಿ ಎಲ್ಲೋ ಒಂದು ಚಿಕ್ಕ ಒಂದು ನಿಮಗೆ ಟೈಮು ಅಥವಾ ಒಂದು ಆಸ್ಪದ ಸಿಗುತ್ತೆ, ಎಲ್ಲಿ ನೀವು ಅದನ್ನು ಚೇತರಿಸ್ಕೊಳ್ಳುವಂತಹ ಒಂದು ಇದು ಕೂಡ ಸಿಗುತ್ತೆ. ಆದರೆ ದಯಮಾಡಿ ಎಚ್ಚರಿಕೆಯಿಂದ ಇರಿ. ಈ ಥರದ ಒಂದು ಅವಕಾಶ ಇದೆ ಅಂತ ಹೇಳಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಜೊತೆಗೆ ತಂದೆಯ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಹೇಳಲಿಕ್ಕೆ ಬಂದರೆ ದಯಮಾಡಿ ಅವರ ಮಾತನ್ನು ಸ್ವಲ್ಪ ಕೇಳಬೇಕು ನೀವು ಈ ಸಮಯದಲ್ಲಿ. ಗುರುಗಳು ಅಷ್ಟೇ, ಗುರುಗಳು ಏನನ್ನಾದರೂ ಹೇಳಿದರೆ ಅದನ್ನು ಸಹ ನೀವು ಕೇಳುವಂತಹ ಸಮಯವಿದು. ಆರ್ಥಿಕ ಮಟ್ಟ ಸಾಧಾರಣವಾಗಿರುತ್ತೆ ನಿಮಗೆ ಈ ವರ್ಷ. ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಇಡಬೇಕಾಗಿದೆ ಈ ವರ್ಷ. ನೀವು ಎಲ್ಲ ಸರಿ ಇದ್ರೂ ಯಾರನ್ನಾದರೂ ನೀವು ಅಪ್ಪಿ ತಪ್ಪಿ ಒಂದು ಚೂರು ಜಾಸ್ತಿ ನಂಬಿದ್ರು ಸಮಯ ಕಷ್ಟಕರವಾಗಿ ಬದಲಾಗುತ್ತೆ. ದಯಮಾಡಿ ಯಾರನ್ನು ನಂಬೇಡಿ. ಮುಂದುವರೆದು ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ತಾಳ್ಮೆಯನ್ನು ನೀವು ವಹಿಸಲೇಬೇಕು. ಸಹೋದ್ಯೋಗಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವ ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತದೆ. ಅದರಿಂದ ನೀವು ಕೆಲಸವನ್ನು ಬದಲಾಯಿಸಬಹುದಾ ಅನ್ನೋ ಒಂದು ಆಲೋಚನೆಗೂ ಬರ್ತೀರಾ. ಆದರೆ ಆ ಆಲೋಚನೆಗಳಿಗೆ ಸೊಪ್ಪು ಹಾಕಬೇಡಿ. ಆ ವಿಚಾರವನ್ನು ಅಲ್ಲಿಗೆ ಬಿಡಿ. ಯಾಕಂದರೆ ಯಾವುದೇ ಒಂದು ಕ್ಷೇತ್ರವಾಗಲಿ ಸ್ನೇಹಿತರೆ, ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ದಯಮಾಡಿ ಒಂದು ಕನ್ಕ್ಲೂಷನಿಗೆ ಬರಬೇಡಿ. ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಆತುರದಲ್ಲಿ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಅಂಟಿಸ್ಲಿಕ್ಕೆ ಆಗೋಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಡವಾಗಿ ಆದರೂ ಸಿಕ್ಕೇ ಸಿಗುತ್ತೆ, ಅದು ಖಂಡಿತ. ಸ್ವಲ್ಪ ತಾಳ್ಮೆ ಇರಬೇಕು ಈ ವರ್ಷ ನಿಮಗೆ. ವ್ಯಾಪಾರಸ್ಥರು ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಅಂದರೆ ಬಿಸ್ನೆಸ್ ಮಾಡುವಂತಹವರು ಹೊಸ ಬಂಡವಾಳ ಹೂಡುವ ಮುನ್ನ 2 ಬಾರಿ ಯೋಚಿಸಿ. ಆರ್ಥಿಕವಾಗಿ ಹಣದ ಒಂದು ಹರಿವು ಸಾಧಾರಣವಾಗಿರುತ್ತೆ. ನಾನು ಮುಂಚೆನೇ ಹೇಳಿದ ಹಾಗೆ ಯಾರನ್ನು ಅತಿಯಾಗಿ ನಂಬಿ ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ ಅಥವಾ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ಕೊಡಬೇಡಿ. ಸ್ವಲ್ಪ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಅಯ್ಯೋ, ಲಾಸ್ಟ್ ಟೈಮ್ ಕೊಟ್ಟಿದ್ದೆಪ್ಪ, ವಾಪಸ್ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ರು, ಈ ಸತಿನೂ ಕೊಟ್ಟರು ವಾಪಸ್ ಕೊಡ್ತಾರೆ ನನಗೆ ಅನ್ನೋ ನಂಬಿಕೆ ಮೇಲೆ ಯಾರಿಗೂ ಸಾಲವನ್ನು ಕೊಡಬೇಡಿ ಈ ವರ್ಷ. ಅವರು ಕೊಡುವ ಮನಸ್ಥಿತಿಯಲ್ಲಿದ್ದರು ಈ ವರ್ಷ ಅವರಿಗೂ ನಿಮ್ಗೆ ಕೊಡೋಕ್ಕಾಗಲ್ಲ ವಾಪಸ್ಸು, ನಿಮಗೆ ತಗೊಳಕ್ಕೆ ಮೊದಲೇ ಆಗಲ್ಲ, ಈಗಲೇ ಹೇಳಿದ್ದೇವೆ ಆಯಿತಾ. ಆಸ್ತಿ ವಿಚಾರದಲ್ಲಿ, ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ವಿವಾದಗಳು ತಲೆದೂರುವ ಸಾಧ್ಯತೆಗಳು ಹೆಚ್ಚಾಗಿ ಇವೆ. ದಾಖಲೆಗಳ ಬಗ್ಗೆ ಅತೀವ ಎಚ್ಚರವನ್ನು ವಹಿಸಬೇಕು. ನೀವು ಯಾವುದೇ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮುಂಚೆ ನಿಮ್ಮ ಕಾನೂನು ತಜ್ಞರ ಸಲಹೆಯನ್ನು ಪಡೆಯಿರಿ. ಯಾವುದಾದ್ರೂ ಆಗಿರಲಿ, ಯಾವುದಾದ್ರೂ ಎಗ್ರಿಮೆಂಟ್ನ ನೀವು ಸೈನ್ ಮಾಡೋದಾಗಿದ್ದರೆ, ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಜಾಗ ತೆಗೆದುಕೊಳ್ಳಬಹುದಾದಂಥದ್ದು, ಇನ್ನೇನನ್ನಾದರೂ ಆಗಿರಲಿ, ಅದಕ್ಕೆ ಸಹಿ ಹಾಕುವ ಮುನ್ನ ದಯಮಾಡಿ ನಿಮ್ಮ ಇವರನ್ನು, ಕಾನೂನು ತಜ್ಞರನ್ನು ಅಥವಾ ನಿಮ್ಮ ಲಾಯರನ್ನು ದಯಮಾಡಿ ನೀವು ಕೇಳಿ ಆಮೇಲೆ ಸೈನ್ ಹಾಕಿ. ಡಾಕ್ಯುಮೆಂಟ್ಸ್ನ ಓದಿ ಸೈನ್ ಹಾಕಿ. ನೀವು ಅಂತ ಅಲ್ಲ, ಯಾರೇ ಆಗಲಿ ಡಾಕ್ಯುಮೆಂಟ್ಸ್ನ ನೋಡಿ ಸೈನ್ ಹಾಕಬೇಕು, ಹಾಗೆ ಹಾಕಬಾರ್ದು.
ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು. ಕೌಟುಂಬಿಕ ಜೀವನದಲ್ಲಿ ನೀವು ಹಿರಿಯರ, ವಿಶೇಷವಾಗಿ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಸಮಯ ಮತ್ತು ಹಣವನ್ನು ಮೀಸಲಿಡಬೇಕಾಗಬಹುದು ಈ ವರ್ಷ. ಕುಟುಂಬದೊಂದಿಗೆ ಸುದೀರ್ಘವಾದ ಒಂದು ತೀರ್ಥಯಾತ್ರೆ ಮಾಡುವ ಯೋಗ ನಿಮ್ಮದಾಗಿದೆ ಈ ವರ್ಷ. ಈ ಪಯಣವು ಅಥವಾ ಈ ಒಂದು ತೀರ್ಥಯಾತ್ರೆಯು ನಿಮ್ಮ ಮನಸ್ಸಿಗೆ ಅತೀವ ನೆಮ್ಮದಿಯನ್ನು ನೀಡುತ್ತದೆ. ಪ್ರೇಮ ವಿಚಾರದಲ್ಲಿಯೇ ನೋಡುವುದಾದರೆ ಪರಸ್ಪರ ಅಪಾರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಯಾಕಂದರೆ ಚಂದ್ರನೇ ನಿಮ್ಮ ರಾಶಿಯಾಧಿಪತಿ ಆಗಿರೋದ್ರಿಂದ ನಿಮಗೆ ಅತಿಯಾದ ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ. ನಿಮ್ಮ ಈ ಮೂಡ್ ಸ್ವಿಂಗ್ಸ್ ನಿಮ್ಮ ಒಂದು ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರಬಹುದು, ಇದಾಗಲೇ ಬೀರುತ್ತಲೂ ಇರಬಹುದು. ಯಾಕಂದರೆ ಸಾಧಾರಣವಾಗಿ ನೀವು ಬಹಳ ಮೂಡಿಯಾಗಿ ಇರ್ತೀರ ಚಂದ್ರನ ಒಂದು ಆಧಿಪತ್ಯ ಇರೋದ್ರಿಂದ. ಆದುದರಿಂದ ನೀವು ಮುಕ್ತವಾಗಿ ಮಾತಾಡಬೇಕು. ನಿಮ್ಮ ಸಂಗಾತಿಯೊಟ್ಟಿಗೆ ಅಥವಾ ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ಮುಕ್ತವಾಗಿ ಮಾತನಾಡಿದರೆ ಈ ಎಲ್ಲ ಅಪಾರ್ಥಗಳನ್ನು ನೀವು ಮುಗಿಸ್ಕೋಬಹುದು ಒಂದೇ ಸರ್ತಿಗೆ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅವರು ನಿಮ್ಮಿಂದ ಸ್ವಲ್ಪ ಹೆಚ್ಚಿನ ಸಮಯವನ್ನೇ ನಿರೀಕ್ಷಿಸ್ತಾರೆ. ಪೋಷಕರು ಕರ್ಕಾಟಕ ರಾಶಿಯವರಾಗಿದ್ದರೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ನೀಡಿ. ಅವರ ವಿದ್ಯಾಭ್ಯಾಸದ ಮೇಲೆ ಎಕ್ಸ್ಪೆಷಲಿ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮಿಂದ ಒಂದಿಷ್ಟು ಹೆಲ್ಪ್ ಬೇಕಾಗಿದೆ. ಈಗ ನನ್ನ ಚಾರು ಪ್ರಕಾರ ಈ ವರ್ಷ ನಿಮ್ಮ ಒಂದು ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನನಗೆ ಬರ್ತಾ ಇರೋದು ನಿಮ್ಮ ಒಂದು ಇಂಟ್ಯೂಷನ್, ಅಂತಃಪ್ರಜ್ಞೆ ಏನಿದೆ ಅದು, ಮತ್ತು ಈ ಚಂದ್ರನ ಒಂದು ಶಕ್ತಿ ಏನಿದೆ, ನಿಮ್ಮ ರಾಶಿಯ ಅಧಿಪತಿಯ ಶಕ್ತಿ ಏನಿದೆ, ಹೊರಗಿನ ಪ್ರಪಂಚದ ಗದ್ದಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಗದ್ದಲಕ್ಕೆ ಕಿವಿಯಾಗಬೇಕು ಅಂತ ಹೇಳಕ್ಕೆ ಶುರು ಮಾಡುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಹೊರಗಿನ ಪ್ರಪಂಚದ ಗದ್ದಲ, ಅಯ್ಯೋ ಅಲ್ಲಿ ಹೋದರೆ ನಮಗೆ ತಲೆನೋವು, ಇಲ್ಲಿ ಹೋದರೆ ನಮಗೆ ತಲೆನೋವು, ಹಾಗಿಲ್ಲ. ಕರ್ಕಾಟಕ ರಾಶಿಯವರಿಗೆ ಅವರ ಒಳ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಒಂದು ಯುದ್ಧವನ್ನು ಎದುರಿಸ್ಬೇಕು ಅವರು ಈ ಬಾರಿ. ಆ ಯುದ್ಧವನ್ನು ಎದುರಿಸಲಿಕ್ಕೆ ಅವರು ಒಂದಿಷ್ಟು ಸಮಯ ಅವರಿಗಾಗಿಯೇ ಎತ್ತಿಟ್ಕೋಬೇಕಾಗತ್ತೆ. ಅವರು ಎಲ್ಲಿ ಒಂದಿಷ್ಟು ಮೌನವನ್ನು ವಹಿಸಿ ಅವರ ಪಾಡಿಗೆ ಅವರು ಇರೋಕೆ ಶುರು ಮಾಡ್ತಾರೋ ಆವಾಗ ಅವರೊಟ್ಟಿಗಿರೋರಿಗೆ, ಅವರ ಸಂಗಾತಿಗಿರ್ಬೋದು, ಅವರ ಸ್ನೇಹಿತರಿಗಿರ್ಬೋದು, ಒಂದಿಷ್ಟು ಬಳಗಕ್ಕಿರ್ಬೋದು, ಏನಪ್ಪ ಇದು ಇವರು ಹೀಗೆ ಮಾಡ್ತಾರೆ ಅನ್ನುವ ಒಂದು ಯೋಚನೆಯೂ ಸಹ ಬರಬಹುದು. ಆದರೆ ಕರ್ಕಾಟಕ ರಾಶಿಯವರಿಗೆ ಅವರ ಇಂಟ್ಯೂಷನ್ ಏನು ಹೇಳುತ್ತೆ, ಅವರ ಮೂಡ್ ಸ್ವಿಂಗ್ಸ್ ಮೇಲೇ ಅವರು ಸಾಕಷ್ಟು ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಅವರಂತೆಯೇ ಇರೋದು. ಸೊ ಹಾಗಾಗಿ ಮೊದಲು ಅವ್ರಿಗೆ ಮನಸ್ಸಿಗೆ ಬರಬೇಕು ಏನಾದ್ರು ಮಾಡಬೇಕು ಅನ್ನೋದು, ಇಲ್ಲಾಂದರೆ ಅವ್ರು ಮಾಡೋದಿಲ್ಲ. ಯಾಕಂದರೆ ಚಂದ್ರ ಮನಸ್ಕಾರಕ. ಸೊ ಇಲ್ಲಿ ನನಗೆ ಬಂದಿರೋ ಕಾರ್ಡ್ಸ್ ಪ್ರಕಾರ ಜಾಸ್ತಿ ನಿಮ್ಮ ಒಳಮನಸ್ಸಿನ ಒಂದು ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡಿ. ಹೊರಗೆ ಪ್ರಪಂಚ ಏನನ್ನಾದರೂ ಹೇಳಿ ಏನನ್ನಾದರೂ ಮಾಡಲಿ, ಆದರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದಕ್ಕೆ ನೀವು ಈ ವರ್ಷ ಕಿವಿ ಆದರೆ ನಿಮಗೆ ಒಳ್ಳೆಯದಾಗತ್ತೆ. ಪ್ರಪಂಚಕ್ಕಾಗೇ ಆಗುತ್ತೆ, ಅದು ಬೇರೆ ವಿಚಾರ. ನಿಮಗೆ ಒಳ್ಳೆಯದಾಗಬೇಕು ಅಂತಂದರೆ ನೀವು ಸ್ವಲ್ಪ ಕಿವಿ ಕೊಡಬೇಕಾಗತ್ತೆ. ಇನ್ನು ನಿಮ್ಮ ಭಾವನಾತ್ಮಕ ಹೋರಾಟವನ್ನು ಎಷ್ಟು ದಿನ ಅಂತ ನೀವು ಈ ಥರ ಹೋರಾಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಒಂದಿಷ್ಟು ಸಮಾಧಾನದಿಂದ ಯೋಚನೆ ಮಾಡ್ತಾ ಕೂತಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅಂತ. ಸೊ ಇದೆಲ್ಲ ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಡೆದು ಹೋಗುತ್ತೆ. ಮತ್ತು ಏನಾಗುತ್ತೆ, ಇಲ್ಲಿ ಒಂದಿಷ್ಟು ಭಾವನಾತ್ಮಕ ಹೋರಾಟಗಳನ್ನು ನೀವು ಒಂದಿಷ್ಟು ಹೋರಾಟವನ್ನು ನೀವು ಮಾಡಬೇಕಾಗುತ್ತೆ ಅಂತ ಕೂಡ ಸೂಚಿಸ್ತಾ ಇದೆ ನನ್ನ ಕಾರ್ಡ್ಸ್. ಆ ಬ್ಯಾಲೆನ್ಸಿಂಗ್ನ ನೀವು ಹೇಗೆ ಕಂಡುಹಿಡ್ಕೋತೀರಾ ಅಂದರೆ ನಿಮಗೆ ಈ ನವಮ ಶನಿ ಹೆಲ್ಪ್ ಮಾಡ್ತಾನೆ ಆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ. ಸೊ ಹಾಗಾಗಿ ಯಾವುದಕ್ಕೂ ಹೆದರುವ ಒಂದು ಗೋಜಿಲ್ಲ. ಆ ಥರದ್ದು ಏನು ಭಯಾನಕವಾಗಿ ಏನು ನಡೆದೋಗಲ್ಲ, ನಮ್ಗೆ ಯಾರ ಜೀವನದಲ್ಲೂ ನಡೆಯೋಲ್ಲ. ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ. ರೇಖಿ ಮತ್ತು ಆರೋಗ್ಯದ ಒಂದು ಚಕ್ರ ಹೀಲಿಂಗ್, ರೇಖಿ ಮತ್ತು ಚಕ್ರ ಹೀಲಿಂಗ್ ನೋಡುವುದಾದರೆ ನಿದ್ರಾಹೀನತೆ ಮುಂಚೆಯಿಂದಲೂ ಇದರ ಸಮಸ್ಯೆ ನಿಮಗಿದ್ದೇ ಇದೆ. ಹೊಟ್ಟೆ ನೋವು, ಒಂದಿಷ್ಟು ಎದೆಯ ಭಾಗದಲ್ಲೂ ನೋವು, ಇವೆಲ್ಲವೂ ನಿಮಗೆ ಡೈಜೆಷನ್, ಅಜೀರ್ಣದ ಒಂದು
ಇದನ್ನು ತೋರಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಜೀರ್ಣ ಆಗದೇ ಇರೋದು, ಸರಿಯಾದ ಸಮಯದಲ್ಲಿ ನೀವು ಊಟವನ್ನು ಮಾಡದೇ ಇರುವಂಥದ್ದು, ಅದೆಲ್ಲವೂ ನಿಮಗೆ ಸಿವಿಯರ್ ಗ್ಯಾಸ್ಟ್ರೈಟಿಸಿನ ಸಮಸ್ಯೆಯನ್ನು ಕೊಡುತ್ತೆ. ಜೊತೆಗೆ ಕರ್ಕಾಟಕ ರಾಶಿಯವರು ನಕಾರಾತ್ಮಕ ಶಕ್ತಿಗಳನ್ನು ಬೇಗ ಹೀರ್ಕೊಂಡ್ಬಿಡ್ತೀರ ನೀವು. ಈ ಒಂದು ಕೆಲಸದಿಂದ ಏನಾಗುತ್ತೆ, ನಿಮಗೆ ಡೈಜೆಷನ್ ಫಸ್ಟು ಎಫೆಕ್ಟ್ ಆಗೋದೇ ಅದು ಡೈಜೆಷನ್ನಿಂದ. ಸೊ ಆ ಡೈಜೆಷನ್ ಒಂಚೂರು ಡೈಜೆಷನ್ ಪ್ರಕ್ರಿಯೆನ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಒಂದಿಷ್ಟು ಕರೆಕ್ಟ್ ಟೈಮಿಂಗ್ಸ್ ಇಟ್ಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಊಟ ಮಾಡುವುದಾಗಲಿ, ಅಥವಾ ಒಂದಿಷ್ಟು ನಿಮ್ಮನ್ನು ನೀವು ನೋಡಿಕೊಳ್ಳುವಂತಹ ಕಾರ್ಯಕ್ರಮ ಆಗಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ರೇಖಿ ಮಾಸ್ಟರ್ ಅಥವಾ ರೇಖಿ ಹೀಲರ್ ಹತ್ರ ಹೋಗ್ಬಿಟ್ಟು ಒಂದಿಷ್ಟು ಈ ಮಣಿಪೂರಕ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಸ್ ಅನ್ನೋದು ಏನಿದೆ ಅದನ್ನು, ನಿಮ್ಮ ಹೊಟ್ಟೆಯ ಭಾಗವನ್ನು ಒಂದಿಷ್ಟು ಇದು ಮಾಡಿಸ್ಕೋಬೋದು. ಮತ್ತು ಸೆಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರ, ಇವೆರಡು ಚಕ್ರಗಳನ್ನು ಸ್ವಲ್ಪ ಹೀಲಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಒಂದಿಷ್ಟು ನಿಯಂತ್ರಣ, ನೀವು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮೂನ್ ಸ್ಟೋನ್ ಅಥವಾ ಪರ್ಲ್, ಮುತ್ತು, ಇದನ್ನು ನೀವು ಧರಿಸೋದ್ರಿಂದ ಆದಷ್ಟು ಒಳ್ಳೆಯದಾಗುತ್ತೆ. ಎಕ್ಸ್ಪೆಷಲಿ ನೀವು ಪರ್ಲ್ ಅಂದರೆ ಮುತ್ತನ್ನು ಏನಾದರೂ ಧರಿಸಿದರೆ ಅದು ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು. ಇನ್ನು ಮುಂದುವರೆದು ಬೇರೆ ಯಾವ ಒಂದು ಜೊತೆಗೆ ಒಂದಿಷ್ಟು ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡ್ಕೋಬೇಕು. ಯಾಕಂತಂದರೆ ಮನಸ್ಸನ್ನು ಸಮಾಧಾನಕರವಾಗಿ ಇಟ್ಕೋಬೇಕು ಅಂತಂದರೆ ಅದಕ್ಕೆ ದಾರಿನೇ ಧ್ಯಾನ. ಒಂದು 15-20 ನಿಮಿಷ ಧ್ಯಾನ ಮಾಡಿದ್ರೆ ಸಾಕಷ್ಟು ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ನಾನು ಪರಿಹಾರಗಳನ್ನು ಹೇಳಬೇಕು ಅಂತಂದರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಜಲ ಅಭಿಷೇಕ ಮಾಡಿಸಬಹುದು. ಅದು ನಿಮಗೆ ಒಂದಿಷ್ಟು ಸಮಾಧಾನವನ್ನು ಕೊಡುತ್ತೆ. ಇಲ್ಲ ನನಗೆ ಹೋಗ್ಲಿಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲಿ ಇರುವಂತಹ ಶಿವನಿಗೆ ಹಾಲನ್ನು ಅಥವಾ ಜಲವನ್ನು ಅರ್ಪಿಸಿ ಅದನ್ನು ನೀವು ಪ್ರಸಾದವಾಗಿ ಸೇವಿಸಿದ್ರೆ ಬಹಳ ಒಳ್ಳೆಯದು. ಜೊತೆಗೆ ಸೋಮವಾರ ನಿಮಗೆ ಬಿಲ್ಪತ್ರ ಸಿಕ್ಕು ಅದನ್ನು ನೀವೇನಾದರೂ ಶಿವನಿಗೆ ಅರ್ಪಿಸಿದರೆ ಇನ್ನೂ ಒಳ್ಳೆಯದು. ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ಮನೆಯಲ್ಲೇ ನೀವು ಇದನ್ನು ಮಾಡಬಹುದು. ಬಿಲ್ಪತ್ರೆ ಅಂದರೆ ಸ್ನೇಹಿತರೆ ಇಷ್ಟಿಷ್ಟು ಕಟ್ಟು ಆ ಥರ ಅಲ್ಲ, ಒಂದು ಬಿಲ್ಪತ್ರೆಯ ಎಲೆಯನ್ನು ಅರ್ಪಿಸಿದರೂ ಸಾಕು, ಭಗವಂತ ಒಲಿತಾನೆ. ಸೋಮವಾರದಂದು ನೀವು ಬಡವರಿಗೆ ಅಥವಾ ವಯಸ್ಸಾದವರಿಗೆ ಹಾಲು, ಅಕ್ಕಿ ಮುಂತಾದ ಪದಾರ್ಥಗಳನ್ನು ದಾನ ಮಾಡುವುದು ಬಹಳ ಒಳ್ಳೆಯದು. ನಿಮಗೆ ಯಾವುದನ್ನಾದರೂ ನೀವು ದಾನ ಮಾಡ್ಬೋದು ಸ್ನೇಹಿತರೆ. ಬಿಳಿಯ ಪದಾರ್ಥ ದಾನ ಮಾಡಿದರೆ ತುಂಬ ಒಳ್ಳೆಯದು. ಹಾಲು, ಅಕ್ಕಿ, ಕೊಬ್ಬರಿ ಮಿಠಾಯಿ, ಇವೆಲ್ಲವೂ ಸ್ವಲ್ಪ ರವೆ ಉಂಡೆ, ಇವೆಲ್ಲವೂ ಸ್ವಲ್ಪ ಬೆಳ್ಳಗಿರುವಂತಹ ಪದಾರ್ಥ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅದರಲ್ಲಿ ಹಾಲು, ಅಕ್ಕಿ ಸಿಕ್ಕಾಪಟ್ಟೆ ಶ್ರೇಷ್ಠ. ನಿಮಗೆ ಯಾವುದಾಗುತ್ತೋ ಅದನ್ನು ಮಾಡ್ಕೋಬಹುದು. ತಂದೆಗೆ ಮತ್ತು ತಂದೆ ಸಮಾನರಾದವರಿಗೆ ನೀವು ಗೌರವ ಕೊಡಬೇಕು ಮತ್ತು ಅವರ ಆಶೀರ್ವಾದವನ್ನು ಸದಾ ಪಡಿತಾ ಇರಬೇಕು. ಅದು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಈ ವರ್ಷ. ಇದು ಕರ್ಕಾಟಕ ರಾಶಿಯವರ ರಾಶಿ ಭವಿಷ್ಯವಾಗಿತ್ತು. ನಿಮಗೆ ನನ್ನಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸುವುದೇ ಆಗಲಿ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕು ಅಂತಲೇ ಇರಲಿ ನಿಮಗೆ, ಅಥವಾ ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ಡಿಸ್ಪ್ಲೇನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಹೀಲಿಂಗ್ ಸಹ ಮಾಡ್ತೀನಿ. ನಿಮಗೆ ಹೀಲಿಂಗ್ ಬೇಕಾಗಿದ್ದಲ್ಲೂ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಕೆಳಗಡೆ ಡಿಸ್ಪ್ಲೇನಲ್ಲಿ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಾನು ನಿಮಗೆ ಕನ್ಸಲ್ಟೇಷನ್ನ ಕೊಡ್ತೀನಿ. ಧನ್ಯವಾದ ಸ್ನೇಹಿತರೆ.